ಆನೆಗಳೆಲ್ಲ ಮೇವಿಗೋಸ್ಕರ ಹಳ್ಳಿಗಳು ಬಂದ್ಬಿಟ್ಟಿದೆ. ಸೊ ನಾನು ಸುಮಾರು ಗ್ರ್ಯಾಂಟ್ ಮಾಡಿಸಿದ್ದೀನಿ. ರೈಲು ಇದನ್ನು ಗಾರ್ಡ್ ಮಾಡಲಿಕ್ಕೆ ಸುಮಾರು ಹಣನ ನಮ್ಮ ಜಿಲ್ಲೆ ಕೊಟ್ಟಿದ್ದಾರೆ. ನಿನ್ನೆ ಕೂಡ ನಾನು ಫಾರೆಸ್ಟ್ ಅಫಿಷಿಯಲ್ಸ್ ಹತ್ರ ಮಿನಿಸ್ಟರ್ ಹತ್ರ ಮಾತಾಡಿದೆ. ಇದು ಅಲ್ಲೂ ರಿಲೀಸ್ ಮಾಡಿದೆ. ಇನ್ನೊಂದು 10 ಕಿಲೋಮೀಟರ್ ಕೊಡ್ತಾ ಇದ್ದಾರೆ. ಮೊನ್ನೆ ಒಂದು ಸಾವು ಕೂಡ ಆಗಿದೆ. ಹೌದು ಸರ್. ಚನ್ನಪಟ್ಟಣದಲ್ಲೂ ಭಾಳ ತೊಂದರೆ ಆಗ್ತಾ ಇದೆ. ಎಲ್ಲ ಸ್ವಲ್ಪ ಬಿಸಿಲು ಜಾಸ್ತಿ ಆದಮೇಲೆ ನೀರು ಕಡಿಮೆ ಆಗ್ತಾಯಿದೆ. ಜನಕ್ಕೂ ಕೂಡ ಸ್ವಲ್ಪ ಸಮಸ್ಯೆ ಇದೆ ಅನ್ನೋದು ಒಂದು ವರದಿ ಬಂದಿದೆ. ಅದಕ್ಕೆ ನಾನು ಸ್ವಲ್ಪ ರಿವ್ಯೂ ಮಾಡೋಣ ಅಂತೇಳಿ ನಾನು ಇದಕ್ಕೆ ಬಂದಿದ್ದೀನಿ. ಜೊತೆಗೆ ಟೊಯೋಟಾ ಅವರು ಇವತ್ತು 2 ವಾಹನಗಳನ್ನು ನಮ್ಮ ಜಿಲ್ಲೆಗೆ ಪ್ರಾಣಿಗಳನ್ನು ರಕ್ಷಣೆ ಮಾಡಲಿಕ್ಕೆ, ಪ್ರಾಣಿಗಳನ್ನು ಗುರುತಾಡಲಿಕ್ಕೆ, ರಾತ್ರಿ ಹೊತ್ತು ಎಲ್ಲೆಲ್ಲಿ ಪ್ರಾಣಿಗಳು ಬರ್ತವೆ ಅಂತೇಳಿ ಅದಕ್ಕೆಲ್ಲ ರಿಮೋಟ್ಗಳನ್ನ ಇಟ್ಟು, ಕ್ಯಾಮ್ರಾಗಳನ್ನ ಇಟ್ಟು ಡ್ರೋನಲ್ಲಿ ಸರ್ವೆ ಮಾಡಿಸುವಂಥ ವ್ಯವಸ್ಥೆ. ಈಗಾಗಲೇ ಪ್ರಾಣಿಗಳ ಮೂವ್ಮೆಂಟ್ ಕೂಡ ಗೊತ್ತಾಗ್ತದೆ. ಅದಕ್ಕೆಲ್ಲ ಕ್ಯಾಮ್ರಾಗಳನ್ನು ನಮ್ಮ ಜಿಲ್ಲೆಯಲ್ಲಿ ಮಾಡ್ತಿಲ್ಲ. ಬೆಂಗಳೂರಿಗೆ ಹತ್ರ ಇದ್ದು ಕೂಡ ನಮ್ಮ ಸಂಗಮ, ಈ ಕಡೆ ಬನ್ನೇರುಘಟ್ಟ ಎಲ್ಲ ಕೂಡ ಸ್ವಲ್ಪ ಹೊಂದ್ಕೊಂಡಿರೋದ್ರಿಂದ ಸ್ವಲ್ಪ ಪ್ರಾಣಿಗಳು ಜಾಸ್ತಿ ಮೂವ್ಮೆಂಟ್ ಇದೆ. ಇಲ್ಲೇ ನಮ್ಮ ಕ್ಷೇತ್ರದಲ್ಲೇ 50-60 ಆನೆ ಒಂದೇ ಸತಿ ಟ್ರಾವೆಲ್ ಮಾಡೋಂಥದ್ದೆಲ್ಲ ಫೋಟೋಗಳೆಲ್ಲ ನಮ್ಮ ಅಧಿಕಾರಿಗಳೆಲ್ಲ ತೋರಿಸಿದ್ರು. ಸೊ ಇದ್ರ ಬಗ್ಗೆ, ಕುಡಿಯೋ ನೀರಿನ ಬಗ್ಗೆ ಮತ್ತು ಪ್ರಗತಿ ಬಗ್ಗೆ ಏನೇನಾಗಿದೆ ಅಂತೇಳಿ ನಾನು 1 ವರ್ಷ 2 ವರ್ಷ 1.5 ವರ್ಷ ಮೇಲೆ ಆಯಿತು ಮೀಟಿಂಗ್ ಮಾಡಿ ಮಾಡೋಣ. ರೈಲ್ವೆ ಬ್ಯಾರಿಕೇಡಿಂಗ್ ಆಗಿಲ್ಲ ಅನ್ನೋಂಥದ್ದು ನಾನು ಏನಿಲ್ಲ, ಒಂದೇ ಸತಿ ಆಗಲ್ಲ. ಇಡೀ ರಾಜ್ಯದಲ್ಲಿ ಈ ಪ್ರಾಬ್ಲಮ್ ಇದೆ. ಈಗ ಸಾತೂರು ಹೋಗ್ಲಿಲ್ಲ ಹೆಚ್ಚು ಕಮ್ಮಿ ಮುಗಿಸಿದ್ದೀವಿ. ಸ್ವಲ್ಪ ಚಟ್ಪಂಡ್ ಆಗಬೇಕು. ಇನ್ನು ನಮ್ಮ ಕೋಡಳ್ಳಿ ಹೋಗ್ಲಿಕ್ಕೆ ಕೂಡ ಆಗಬೇಕು. ಈ ಕಡೆ ಮಳವಾಡಿ ಹೋಗ್ಲಿಕ್ಕೂ ಆಗಬೇಕು. ಅದ್ರ ಬಗ್ಗೆ ಎಲ್ಲ ಮಾಡ್ತೀವಿ. ಬಜೆಟಲ್ಲೂ ಕೂಡ ಈ ಸತಿ ಅದಕ್ಕೆ ಪ್ರೊವೈಡ್ ಮಾಡಿದ್ದಾರೆ. ಸರ್ಕಾರ ಇದ್ರ ಬಗ್ಗೆ ಆಸಕ್ತಿ ವಹಿಸ್ತಲ್ಲ. ಕೇಂದ್ರ ಫಾರೆಸ್ಟ್ ಮಿನಿಸ್ಟರ್ ಕರೆಸ್ತೀವಿ ಹೋಗ್ತೀನಿ ಅಂತ ಸರ್. 15 ಒಳಗೆ ನಮ್ಮ ಜಿಲ್ಲೆಗೆ ಶುಭ ಸುದ್ದಿ ಸಿಗುತ್ತೆ ಅನ್ನೋಂಥದ್ದು ಸರ್.